ಅಲ್ಲ, KGF ಚಾಪ್ಟರ್ 1 ಅಂತ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆದ ಬಳಿಕ ಯಶ್ ಅವರು ಕಂಪ್ಲೀಟ್ ಗೆಟಪ್‌ನ ಚೇಂಜ್ ಮಾಡ್ತಾರೆ. ಹೇರ್ ಕಟ್ ಮಾಡ್ಕೊಂತಾರೆ, ದಾಢಿ ತೆಗಿತಾರೆ. ಕಿರಾತಕ 2 ಅಂತ ಅವರು ಶುರು ಮಾಡ್ತಾರೆ. ಅವಾಗ ಟೈಟಲ್ ಕಾಂಟ್ರವರ್ಸಿ ಆಗುತ್ತೆ. ಅವಾಗ ಮೈ ನೇಮ್ ಈಸ್ ಕಿರಾತಕ ಅಂತ ಶುರು ಮಾಡ್ತಾರೆ. ದಿಲ್ವಾಲ ಅನಿಲ್ ಅವರು ಆಲ್ರೆಡಿ ಒಂದಷ್ಟು ಶೂಟಿಂಗ್ ಕೂಡ ಮಾಡ್ತಾರೆ. ಸಡನ್ ಆಗಿ ನಿಂತೋಗುತ್ತೆ. ಏನಪ್ಪ ನನ್ನ ಮೊದಲ ಚಿತ್ರನೇ ದೊಡ್ಡ ಸ್ಟಾರ್ ಜೊತೆ ಚೆನ್ನಾಗಾಗುತ್ತೆ ಅಂದ್ಕೊಂಡ್ರೆ ಈ ಥರ ಆಗೋಯ್ತು ಅಂತ ಎಲ್ಲೋ ಒಂದು ಕಡೆ ಕುಗ್ಗಿದ್ದುಂಟಾ? ಅಲ್ಲ ಅದು ಅನಿಸುತ್ತೆ ಸರ್. ಯಾಕಂದರೆ ಒಂದು ಅವಕಾಶಕ್ಕೋಸ್ಕರ ಹುಡುಕ್ತಾ ನಾವು ಅಲಿತಾ ಇದ್ದವ್ರಿಗೆ ಒಂದು ಸಲ ಬಂದು ಈ ಸಿನಿಮಾ ನನಗೇನೋ ಒಂದು ಹೆಸರು ತಂದುಕೊಡುತ್ತೆ ಅಂದ್ಕೊಂಡಿದ್ದವ್ರಿಗೆ ಸಿನಿಮಾ ಸ್ಟಾಪ್ ಆಯಿತು. ಅದು ಸ್ಟಾರ್ಟಿಂಗಲ್ಲಿ ಅದು ತಗೊಳಕ್ಕೆ ಕಷ್ಟ ಅದು. ಯಾಕಂದ್ರೆ ಚೆನ್ನಾಗಾಗುತ್ತೆ ಅಂತ ಕಣ್ಮುಂದೆ ಕಾಣ್ತಾ ಇರುತ್ತೆ. ಆಮೇಲೆ ಸೆಟ್ಟಲ್ಲಿ ಕೆಲಸ ಮಾಡೋ ಟೆಕ್ನಿಷಿಯನಿಂದ ಎಲ್ರಿಂದನೂ ಅಪ್ರಿಷಿಯೇಷನ್ ಸಿಕ್ಕಿರುತ್ತೆ. ಚೆನ್ನಾಗಾಗುತ್ತೆ ಅನ್ನೋ ಟೈಮಲ್ಲಿ ಅದಾಗುತ್ತೆ. ಅದು ಅನಿಸುತ್ತೆ. ಬಟ್ ಆ ಕ್ಷಣಕ್ಕೆ ಕಷ್ಟ. ಬಟ್ ಆಮೇಲೆ ಏನು ಅನಿಸ್ತಿಲ್ಲ ಸರ್. ಬಟ್ KGF ಚಾಪ್ಟರ್ 1 ಅಷ್ಟು ದೊಡ್ಡ ಹಿಟ್ ಆದ ಬಳಿಕ ಯಶ್ ಅವ್ರು ಬಂದು ಗೆಟಪ್ ಚೇಂಜ್ ಮಾಡಿಕೊಂಡು ಮತ್ತೆ ಆ ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ಬಂದು ಒಂದಷ್ಟು ದಿನ ಶೂಟಿಂಗ್ ಮಾಡ್ತಾರೆ. ಅವರ ಒಂದು ನ್ಯೂ ಗೆಟಪ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅವರು ಒಂದು ಒಳ್ಳೆ ಗೋಲ್ಡ್ ಕೇಸ್ ವಾಚ್ ಹಾಕ್ಕೊಂಡು ಒಂದು ಲುಂಗಿಯಲ್ಲಿ ನಿಂತಿರ್ತಕ್ಕಂಥದ್ದು, ಗೋಲ್ಡ್ ಚೈನ್ ಎಲ್ಲ ಹಾಕ್ಕೊಂಡಿರ್ತಕ್ಕಂಥದ್ದು. ಸರ್ ಅವ್ರು ನೋಡೋದೇ ಒಂದು ಹಬ್ಬ ಸರ್. ಯಾಕಂದರೆ ಅವ್ರದ್ದು ವರ್ಕ್ ಸ್ಟೈಲೇ ಬೇರೆ. ಅವರು ಸ್ಪಾಟಲ್ಲಿ ನಿಂತ್ಕೊಂಡ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಕ್ಕೂ ರೆಡಿ. ಒಬ್ಬ ಆರ್ಟ್ ಅಸಿಸ್ಟೆಂಟ್ ಆಗೋಕ್ಕೂ ರೆಡಿ. ಅಂದರೆ ಎಲ್ಲ ಕೆಲಸ ಮೈ ಮೇಲೆ ಎಳ್ಕೊಂಡು ಮಾಡೋವಂಥ ಹೀರೋ ಸರ್ ಅವರು. ಅವರು ಒಂಥರ ವೈಬು. ಇವಾಗ ನಾವೇ ಡೈಲಾಗ್ ಕೊಡ್ತಾ ಇರ್ತೀವಿ. ಬೇರೆ ಇನ್ನೊಬ್ಬರು ಸಪೋರ್ಟಿಂಗ್ ಆರ್ಟಿಸ್ಟ್ ಇರ್ತಾರೆ. ಅವ್ರಿಗೇನಾದ್ರು ನಾವು ಡೈಲಾಗ್ ಕೊಡೋ ಟೈಮಲ್ಲಿ ನಾವೇನಾದ್ರು ಸ್ವಲ್ಪ ಫಂಬಲ್ ಮಾಡಿದ್ರೆ, "ಮಗ ಹಂಗಲ್ಲ ಮಗ, ಇದು ಹಿಂಗೆ" ಅಂತ ಅಂದ್ಬಿಟ್ಟು ಪ್ಯಾಡ್ ಇಸ್ಕೊಂಡು ಅವರೇ ಹೇಳೋಕ್ಕೆ ಶುರು ಮಾಡ್ತಾರೆ. ಆ ವೈಬೇ ಬೇರೆ ಸರ್ ಅದು. ಖುಷಿಯಾಗುತ್ತೆ. ಮೈ ನೇಮ್ ಈಸ್ ಕಿರಾತಕ ಶೂಟಿಂಗ್ ಶುರುವಾದಾಗ ಅವರೊಟ್ಟಿಗೆ ನೀವು ಜರ್ನಿ ಮಾಡಿರ್ತೀರ ಶೂಟಿಂಗ್ ಸೆಟ್ಗಳಲ್ಲೆಲ್ಲ. ಆ ಒಂದು ಮೆಮೊರೀಸ್ನ ಒಂದಷ್ಟು ರೀಕಾಲ್ ಮಾಡೋದಾದರೆ ಬೆಸ್ಟ್ ಮೆಮೊರಿ ಅಂತ ಯಶ್ ಅವ್ರ ಜೊತೆಗೆ? ಅಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಅದರಲ್ಲೂ ಮಾಡ್ತಾಯಿದ್ದೀನಿ ಸರ್. ಬಟ್ ಒಂದು ದಿನ ಸೀನ್ ಕರೆಕ್ಷನ್ ಇತ್ತು. ಸೀನ್ ಕರೆಕ್ಷನ್ ಇರೋ ಟೈಮಲ್ಲಿ ಯಾರು ಬರೀತಾರೆ ಇದನ್ನು ಸ್ಪಾಟಲ್ಲಿ ಬರೀಬೇಕಿತ್ತು. ಅನಿಲ್ ಸರ್ ಇರೋರು ಹೊಸ ಹುಡುಗ ಒಬ್ಬ ಇದ್ದಾನೆ ಗಾಂಧಿ ಅಂತ, ಅವ್ನು ಬರೀತಾನೆ ಅಂತ ಅಂದ್ಬಿಟ್ಟು ಕ್ಯಾರವನಿಗೆ ಕರೆಸಿದ್ರು. ಅಲ್ಲಿಂದ ಡಿಸ್ಕಷನ್ ಮಾಡ್ಕೊಂಡು ಬರ್ಕೊಂಡು ಹೋದೆ ಸರ್. ಅವತ್ತಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ನಾನು ರೈಟ್ರಾಗಿ ಅಲ್ಲಿಂದ ಜಾಯ್ನ್ ಆಗಿದ್ದು ಸರ್. ಅದಕ್ಕೂ ಮುಂಚೆ ಒಂದು 6 ತಿಂಗಳು ಆಫೀಸಲ್ಲಿ ಬರೆದಿರೋ ಸ್ಪಾಟಲ್ಲಿ ಡೈರೆಕ್ಟ್ರು ಡೈಲಾಗ್ ಕೊಡ್ತಾಯಿದ್ರು. ಅಲ್ಲಿಂದ ಪ್ರಮೋಷನ್ ಸಿಕ್ತು. ಎಷ್ಟು ಸರ್ ಇಲ್ಲ ಇವ್ನು ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಗುರುತಿಸ್ಬಿಟ್ಟು ಅಲ್ಲಿಂದ ನನ್ನ ಪ್ರಶ್ನೆನೂ ಅದೇ ಆಗಿತ್ತು. ಯಾಕಂದರೆ ಯಶ್ ಅವರು ಅಷ್ಟು ಈಸಿಯಾಗಿ ಡೈಲಾಗ್ಸ್ನ ಒಪ್ಪುವಂಥ ವ್ಯಕ್ತಿ ಅಲ್ಲ. ಯಾಕಂದರೆ ಅವರು ತುಂಬ ಸಜೆಷನ್ಸ್ ಕೊಡ್ತಾ ಇರ್ತಾರೆ, ರೀರೈಟ್ ಮಾಡಿಸ್ತಾ ಇರ್ತಾರೆ. ಸೊ ಯಶ್ ಅವರು ನಿಮ್ಮ ಡೈಲಾಗ್ಗೆ ಯಾವ ರೀತಿಯಾದಂಥ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು, ಓಕೆ ಮಾಡಿದ್ರು ಫಸ್ಟ್ ಟೈಮ್ ಅಂತ? ಸರ್ ಅದು ಮಂಡ್ಯ ಬ್ಯಾಕ್ಡ್ರಾಪ್ ಆಗಿರೋದ್ರಿಂದ ನಮಗಿಂತ ದೊಡ್ಡ ಗ್ರಿಪ್ ಅವ್ರಿಗೆ ಇದೆ ಸರ್ ಅದು. ಯಾಕಂದರೆ ಕಿರಾತಕ ಅನ್ನೋ ಒಂದು ಸಿನಿಮಾ ಇದೆ ಅವ್ರ ಹಿಂದೆ. ಒಂದು ದೊಡ್ಡ ಮೈಲಿಗಲ್ಲು ಸಿನಿಮಾ. ಅವ್ರ ಕೆರಿಯರಲ್ಲೇ ಎಷ್ಟು ದೊಡ್ಡ ರಾಕಿ ಬಾಯ್ ಆದ್ರೂ ಕಿರಾತಕ ಗೂಳಿ ಅನ್ನೋದೊಂದು ಮಾಸಿಸಮ್ ಇದೆ ಅವ್ರ ಹಿಂದೆ. ಆ ನೇಟಿವಿಟಿ, ಆ ಮಂಡ್ಯ ನೆಲ, ಆ ಸೊಗಡು ಅದು ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು. ಅವ್ರು ಇನ್ಪುಟ್ಸ್ ಕೊಡೋರು ನಮಗೆ. ಅವರು ಹೇಳೋರು, ಅನಿಲ್ ಸರ್ ಇದ್ರು ಅವರು ಹೇಳೋರು. ಅಲ್ಲಿಂದ ನಮಗೇನು ಅಷ್ಟು ಕಷ್ಟ ಅನ್ನಿಸ್ತಿಲ್ಲ ಸರ್. ಆಮೇಲೆ ಕೌಂಟ್ರು ಡೈಲಾಗ್ಗಳೆಲ್ಲ ಅದು ಮಾತಾಡ್ತಾನೆ ಬಂದ್ಬಿಡುತ್ತೆ. ಯಾಕಂದರೆ ಅವ್ರ ಹಾವ ಭಾವ, ಆ ನೇಟಿವಿಟಿ ಅದೆಲ್ಲ ಮ್ಯಾಚ್ ಆಯಿತು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.